ಹಿಜಾಬ್ ಧರಿಸಬಹುದು, ಆದ್ರೆ ಜನಿವಾರ ಯಾಕಿಲ್ಲ? 40 ವರ್ಷಗಳ ಹಿಂದೆ ಸಮವಸ್ತ್ರ ಮಾಡಿದ್ರು ಕಾಂಗ್ರೆಸ್. ನಿಮ್ಮ ಅಪ್ಪಂದ ಅಲೋ ಮಾಡಕ್ಕೆ ತಪ್ಪಿತಸ್ಥರನ್ನ ಬರೀ ಜೈಲು ಆಗೋದಿಲ್ಲ, ಕೇಸ್ ಹಾಕೋದಿಲ್ಲ, ಶೂಟ್ ಆಕ್ಸೈಟ್ ಮಾಡಿ ಹಾಕೊಂಡ ತಕ್ಷಣನೇ ಗೊತ್ತಾಗುತ್ತೆ ಇವಳು ಮುಸ್ಲಿಂ ಅಂತ ಗೊತ್ತಾಗುತ್ತೆ. ಸರ್ಕಾರದ ಧೋರಣೆ ವಿರುದ್ಧ ಶ್ರೀರಾಮ್ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಇದೀಗ ಮಗದೊಮ್ಮೆ ಸಿಡಿದಿದ್ದಾರೆ ಕಣ್ರಿ. ಹಿಜಾಬ್ಗೆ ಅವಕಾಶ ಕೊಟ್ಟವರು ಜನಿವಾರ, ಧಾರ, ರುದ್ರಾಕ್ಷಿಗೆ ಅವಕಾಶ ಇಲ್ಲ ಅಂತ ನೇರ ಪ್ರಶ್ನೆ ಮಾಡಿರುವ ಘಟನೆ ಕೋಲಾರದಲ್ಲಿ ನಡೆದು ಹೋಗಿದೆ. ಯೂನಿಫಾರ್ಮ್ ಅಂದ್ರೆ ಏನು, ಸಮವಸ್ತ್ರ ಅಂದ್ರೆ ಏನು, ಅದ ಅರ್ಥ ಗೊತ್ತಿಲ್ಲ ನಿಮಗೆ. ಸಮಾನತೆ, ಏಕತೆ, ಭೇದ ಇಲ್ಲ, ಇಲ್ಲಿ ಒಡಕಿಲ್ಲ, ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಭೇದ ನೋಡಿ. ಈಗ ಹಿಜಾಬ್ ಹಾಕೊಳ್ಳಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಹಿಜಾಬ್ ಹಾಕೊಂಡ ತಕ್ಷಣನೇ ಗೊತ್ತಾಗುತ್ತೆ ಇವಳು ಮುಸ್ಲಿಂ ಅಂತ ಗೊತ್ತಾಗುತ್ತೆ. ಇನ್ನು ಬಹಳ ದೊಡ್ಡ ಉಪಕಾರ ಮಾಡಿದೀವಿ ಅಂತ ಹೇಳಿ ಜನವಾರ, ಶಿವದಾರ, ರುದ್ರಾಕ್ಷಿಯನ್ನ ನಾವು ಅಲೋ ಮಾಡಿದೀವಿ. ನಿಮ್ಮ ಅಪ್ಪಂದ ಅಲೋ ಮಾಡಕ್ಕೆ ಅದು ಶಾಸ್ತ್ರೋಕ್ತವಾಗಿ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂತಹದ್ದು. ಅದು ಹೊರಗಡೆ ಕಾಣುವಂತಹದ್ದಲ್ಲ ಅದು. ಹೌದು, ಶ್ರೀರಾಮ್ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಸರ್ಕಾರದ ಧೋರಣೆ ವಿರುದ್ಧ ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರ 40 ವರ್ಷಗಳ ಹಿಂದೆನೆ ಸಮವಸ್ತ್ರ ಮಾಡಿದೆ. ಆದ್ರೆ ಭಾರತೀಯರಲ್ಲಿ ಸಮಾನತೆ ಇರಬೇಕು ಅಂತ ಶಾಲಾ ಕಾಲೇಜು ಮಕ್ಕಳಿಗೆ ಸಮವಸ್ತ್ರ ಅಂತ ಮಾಡಿದ್ದಾರೆ. ಸಮವಸ್ತ್ರ ಅಂದ್ರೆ ಏನು ಅರ್ಥ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪಗೆ ಗೊತ್ತಿಲ್ವಾ? ಹಿಜಾಬ್ ಧರಿಸೋದಕ್ಕೆ ಅನುಮತಿ ಕೊಟ್ಟಿದ್ದಾರೆಂದು ಆಕ್ರೋಶ ಹೊರಹಾಕಿದ ಘಟನೆಯೂ ನಡೆದು ಹೋಗಿದೆ. ಇವರು ಬಾಂಗ್ಲಾದೇಶಿಗಳಿರಬಹುದು, ಇವರು ರೋಹಿಂಗ್ಯಾಗಳಿರಬಹುದು, ಇವರು ಪಾಕಿಸ್ತಾನಿಗಳಿರಬಹುದು. ಸೊ ಯಾವುದೇ ರೀತಿಯ ಬರೇ ವಿಡಿಯೋ ಕಾಲು, ಬರೇ ಫೋನ್ ಕಾಲ್ ಮೂಲಕ ನಾವು ಬಿಡ್ತಾ ಇದ್ದೀವಿ ಅಂತನ್ನುವಂಥ ನಾಟಕ ಮಾಡಕ್ ಹೋಗ್ಬೇಡ್ರಿ. ಬಹಳ ಗಂಭೀರವಾಗಿ ತೋಡ್ರಿ. 42 ಮಕ್ಕಳನ್ನು ತಗೊಂಡ್ಬರ್ತಾ ಇರುವಂತ ವ್ಯಕ್ತಿಗಳು ಕಿಡ್ನಾಪರ್ಸ್. ಅವರು ಕಿಡ್ನಾಪ್ ಕೇಸ್ ಆಗ್ಬೇಕು ಫಸ್ಟು. 50 ಜನರ 8 ಜನ ಇದ್ದಿದ್ದು, ಅದರೊಳಗೆ 5 ಜನರಿಗೆ ಪರಾರಿ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಸಾವಿರಾರು ವರ್ಷಗಳಿಂದ ಬಂದಿರುವ ಸಂಪ್ರದಾಯ, ನಾವು ಯಾರಿಗೂ ಕೇಳಬೇಕಾಗಿಲ್ಲ ಅನುಮತಿ. ಶಿವಧಾರ, ಜನಿವಾರ, ರುದ್ರಾಕ್ಷಿಗೆ ಅನುಮತಿ ಕೊಡೋದಕ್ಕೆ ನಿಮ್ಮ ಅಪ್ಪಂದ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಾವಿರಾರು ವರ್ಷಗಳಿಂದ ನಾವು ಪಾಲಿಸಿಕೊಂಡು ಬಂದಿದ್ದೇವೆ. ಈ ನಾಟಕ ಮಾಡೋದನ್ನ ಬಿಟ್ಟುಬಿಡಿ. ಹಿಜಾಬ್ ಬಗ್ಗೆ ಇನ್ನೂ ಸುಪ್ರೀಂ ಕೋರ್ಟ್ನಲ್ಲಿದೆ. ಈ ನಿರ್ಧಾರದಿಂದ ಕಾನೂನು ಉಲ್ಲಂಘನೆಯಾಗಿದೆ. ಮುಸ್ಲಿಂ ಓಲೈಕೆಗಾಗಿ ಈ ನಿರ್ಧಾರ ಅಂತ ಕೆಂಡಾಮಂಡಲರಾದ್ರು ನೋಡಿ. ಎಲ್ಲಾ ರೀತಿಯ ಕಾನೂನು ಬಾಹಿರ ಕಾಂಗ್ರೆಸ್ಸಿನ ಒತ್ತಡ, ಮುಸ್ಲಿಂ ಒತ್ತಡದಿಂದ ಅವರನ್ನ ನಾವು ಮನವಿ ಕೊಟ್ಟ ರಾತೋರಾತ್ರಿನೇ ಕಳಿಸ್ಬಿಟ್ಟಿದ್ದಾರೆ. ಇದಕ್ಕೆ ನದೀಮ ಹೊಣೆ, ನದೀಮ ಕಾರಣ. ನದೀಮನ ಜೊತೆಗೆ ಜಮೀರ್ ಅಹಮ್ಮದ್ನು ಇವತ್ತು ಫೋನ್ ಬಂದಿದೆ, ಅವ್ರದ್ದು ಫೋನ್ ಬಂದಿದೆ ಅಂತನ್ನುವಂಥದ್ದು ಗೊತ್ತಾಗಿದೆ. ಸೊ ಅವರನ್ನು ವಾಪಸ್ಸಾಗಿ ಕಳಿಸಿದ್ರೆ ಹಾವೇರಿ ಮದರ್ಸಾ ಕಳಿಸ್ತಾ ಇದ್ದೀವಿ ಅಂತ ಹೇಳುವಂತ ಲೀಗಲ್ ಇತ್ತು ಅಂದ್ರೆ ಹಾವೇರಿ ಮದರ್ಸಾ ಕಳಿಸಬೇಕಾಗಿತ್ತು. ನಾಟಕ ಮಾಡ್ತಾ ಇದ್ದಾರಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಇಲ್ವಾ ನಿಮಗೆ? ಈಗ ಹಿಜಾಬ್ ಕೇಳ್ತಾರೆ, ಮುಂದೆ ನಮಾಜ್ಗೆ ಬೇಡಿಕೆ ಇಡ್ತಾರೆ. ದೇಶ, ಧರ್ಮ ಅನ್ನೋದೇ ಇಲ್ವಾ ಇವರಿಗೆಂಬ ಪ್ರಶ್ನೆ. ಹೌದು, ಈಗ ಹಿಜಾಬ್ ಬಗ್ಗೆ ಕೇಳೋ ಜನ ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜು ಆವರಣಗಳಲ್ಲಿ ಮಸೀದಿಗೆ, ನಮಾಜ್ಗೆ ಬೇಡಿಕೆ ಇಡ್ತಾರೆ. ನಾಚಿಕೆ, ಮಾನ, ಮರ್ಯಾದೆ, ದೇಶ, ಧರ್ಮ ಅನ್ನೋದೇ ಇಲ್ವಾ ಅಂತ ಮುತಾಲಿಕ್ ನೇರ ಪ್ರಶ್ನೆ ಮಾಡಿದ್ದಾರೆ ನೋಡಿ. ಬಹಳ ದೊಡ್ಡ ದ್ರೋಹ, ಬಹಳ ದೊಡ್ಡ ಮೋಸ. ಇಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇರುವಂತಹ ಪ್ರಕ್ರಿಯೆ ಇಲ್ಲ. ಇದು ಮೇಲಿಂದ ಮೇಲೆ ಆಗ್ತಾ ಇದೆ, ಮೊದಲೇ ಸಲ ಅಲ್ಲ, ಇದು ಮೇಲಿಂದ ಮೇಲೆ ಆಗ್ತಾ ಇರುವಂತಹದ್ದು ಸರಿ ಅಲ್ಲ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ವಿದ್ಯಾರ್ಥಿಗಳ ಕಷ್ಟ, ನೋವು, ನಿದ್ರೆಗೆಟ್ಟು, ಸಾಲ ಸೋಲಗಳನ್ನು ಮಾಡಿ ಈ ಪರೀಕ್ಷೆಯನ್ನು ಬರೆದಿರ್ತಾರೆ. ಇಲ್ಲಿ ಈ ರೀತಿಯ ಪ್ರಕ್ರಿಯೆ ಮಾಡೋದು ಸರಿಯಲ್ಲ. ಸಮಗ್ರವಾಗಿ ತನಿಖೆ ಆಗಬೇಕು. ತಪ್ಪಿತಸ್ಥರನ್ನ ಬರೀ ಜೈಲು ಆಗೋದಿಲ್ಲ, ಕೇಸ್ ಹಾಕೋದಿಲ್ಲ, ಶೂಟ್ ಆಕ್ಸೈಟ್ ಮಾಡಿ. ಧರ್ಮದ ಆಧಾರದ ಮೇಲೆ ಏನೂ ಆಗಲಾರದು ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ನಿನ್ನೆಯಿಂದ ರಾಜ್ಯದಲ್ಲಿ ಹೋರಾಟ ಮಾಡ್ತಿದ್ದೀವಿ. ಹಿಜಾಬ್ ಬಗ್ಗೆ ನಾವು ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದೇವೆ. ಹೈಕೋರ್ಟ್ನಲ್ಲಿ ಅದೇ ಮುಸ್ಲಿಂ ವಿದ್ಯಾರ್ಥಿನಿಯರು ಹೋಗಿದ್ರು. ಅವರು ನಮಾಜ್ ಮಾಡಿದ್ದು, ಶರಿಯಾ ಓದಿರೋದು ಗೊತ್ತಾಗಿದೆ. ಹಿಜಾಬ್ ನಿಮ್ಮ ಧಾರ್ಮಿಕ ಹಕ್ಕಿನಲ್ಲಿ ಬರೋದಿಲ್ಲ ಅಂತ ಕೋರ್ಟ್ ಹೇಳಿದೆ. ಸಮವಸ್ತ್ರದ ಸಮಾನತೆ ಇರೋದ್ರಿಂದ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸೋದೇ ಸರಿಯಲ್ಲ. ನೀಟ್ ಪರೀಕ್ಷೆ ಲೋಪ ಬಹಳ ದೊಡ್ಡ ಮೋಸ. ಜೈಲು ಹಾಕುವ ಬದಲು ಅವರನ್ನ ಶೂಟ್ ಔಟ್ ಮಾಡಿ ಎಂದು ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಜಾಬ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕು ಅಷ್ಟೇ. ಬಿಗ್ ಟಿವಿ ಕರ್ನಾಟಕ, ಕೋಲಾರ.
ಬೆಕ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.